ಇದೀಗ ಎಚ್ಎಎಲ್ ಏರ್ಪೋರ್ಟ್ನ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಭಾರತೀಯ ವಾಯುಸೇನೆಯ ವಿಶೇಷ ವಿಮಾನ ಈಗಾಗಲೇ ಎಚ್ಎಎಲ್ ಏರ್ಪೋರ್ಟ್ ಅನ್ನ ತಲುಪಿದೆ. ಮಂಡ್ಯದ ಗುಡಿಗೆರೆಯ ಯೋಧ ಗುರು ಅವರ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗ ಆಲ್ರೆಡಿ ವಿಮಾನ ತಲುಪಿರೋದ್ರಿಂದ ಕೆಳಗೆ ಇಳಿಸಲಾಗುತ್ತೆ. ಬಹಳ ನಿರೀಕ್ಷಿತ ಒಂದು ಕ್ಷಣ. ನಿನ್ನೆಯಿಂದಲೂ ಕೂಡ ನಿನ್ನೆ ಕೊಂಚ ತಾಂತ್ರಿಕ ಅಡಚಣೆ ಇದ್ದಿದ್ದರಿಂದ ನಿನ್ನೆ ಸಾಧ್ಯವಾಗಲಿಲ್ಲ. ಈಗಾಗಲೇ ಏರ್ಪೋರ್ಟ್ಗೆ ಪಾರ್ಥಿವ ಶರೀರದ ಆಗಮನ ಆಗಿದೆ. ಈಗ ವಿಶೇಷ ವಿಮಾನ, ಭಾರತೀಯ ವಾಯುಸೇನೆಯ ವಿಶೇಷ ವಿಮಾನ ಏನಿದೆ ಅದರಿಂದ ಈಗ ಪಾರ್ಥಿವ ಶರೀರವನ್ನು ಕೆಳಗಿಳಿಸಲಾಗುತ್ತೆ. ನಂತರ ಹುಟ್ಟೂರಾದಂತಹ ಗುಡಿಗೆರೆ ಕಡೆ ಯಾತ್ರೆ ಸಾಗುತ್ತೆ. ಎಚ್ಎಎಲ್ ಏರ್ಪೋರ್ಟ್ಗೆ ಬಹಳಷ್ಟು ಹೊತ್ತಿನಿಂದ ಕಾಯ್ತಾ ಇದ್ರು. ಏರ್ಪೋರ್ಟ್ನಲ್ಲಿ ಬೆಳಗ್ಗೆಯಿಂದ ಕೂಡ ಬೆಳಗ್ಗೆ 7ರಿಂದ 8 ಗಂಟೆ ಬರುವಂತಹ ನಿರೀಕ್ಷೆ ಇತ್ತು. ಆದರೆ ಈಗ ಲೇಟೆಸ್ಟ್ ಆಗಿ ಸರಿಯಾಗಿ 1 ಗಂಟೆಗೆ ಎಚ್ಎಎಲ್ ಏರ್ಪೋರ್ಟನ್ನು ತಲುಪಿದೆ ಭಾರತೀಯ ವಾಯುಸೇನೆಯ ವಿಶೇಷ ವಿಮಾನ. ಎಚ್ಎಎಲ್ ಏರ್ಪೋರ್ಟನ್ನು ಈಗ ತಲುಪಿರುವಂಥ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇರೋದು. ಗುರು ಅವರ ಪಾರ್ಥಿವ ಶರೀರ ಏನು ಪುಲ್ವಾಮಾದ ಆ ಒಂದು ಅಟ್ಯಾಕ್ನಲ್ಲಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ರು, ಅವರ ಪಾರ್ಥಿವ ಶರೀರವನ್ನು ಈಗ ಎಚ್ಎಎಲ್ ಏರ್ಪೋರ್ಟ್ಗೆ ಈಗಾಗಲೇ ಕರೆತರಲಾಗಿದೆ. ಅಲ್ಲಿಂದ ಅವರ ಹುಟ್ಟೂರಾದಂಥ ಗುಡಿಗೆರೆ ಕಡೆ ಪ್ರಯಾಣ ಸಾಗುತ್ತೆ. ಏನು ಅವರ ಕುಟುಂಬ ಕೂಡ ಮೊನ್ನೆ ರಾತ್ರಿಯಿಂದಲೇ ಕಾಯ್ತಿದ್ದಾರೆ, ಯಾವ ಕ್ಷಣದಲ್ಲಿ ತಮ್ಮ ಪುತ್ರನ ಒಂದು ಮುಖವನ್ನು ನೋಡ್ತೀವಿ ಅಂತ. ಈಗ ನೀವು ನೋಡ್ತಿರುವಂಥದ್ದು ನೇರ ದೃಶ್ಯಾವಳಿಗಳನ್ನು. ಪಾರ್ಥಿವ ಶರೀರ ನಿಜಕ್ಕೂ ಒಂದು ರೀತಿಯಾಗಿ